ಕಳ್ಳರ್ಗೊಳ್ರಿಗೆ ಕಳ್ಳಿ ಎಂಬ ಹಾಕ್ಬಂಟಕ್ಕ ಯಾಕ ಅವಳು ಸಣ್ಣರ್ಗೊಳೊಳಗೆ ಕಾಟಮ್ಮ ಅಂತ ಇದ್ಲಂತೆ. ಅವಳು ಅವ್ರ ಅಣ್ಣ ಯಾರು 7 ಜನ ಅಂತ ಬೇಸಾಯ ಹೊಡಿಯೋರಂತೆ ಹೊಲ್ದಾಗೆ. ದಿನ ಬದುಕು ಮಾಡತ್ತಕ್ಕಲ್ಲ ಬುತ್ತಿ ಓದ್ಕೊಂಡವಳಂತೆ ಕಾಟಮ್ಮ ತಂಗಿ. ಅವ್ರು ಊಟ ತಿಂದಾದ್ಮೇಲೆ ಇವಳಿಗೆ ಬರೋಕ್ಕೆ ಭಯ, ಕಳ್ಳಿ ಅಡ್ಡ ಹಾಕ್ಯಂಬೋದು. ಅದು ಯಾಕೆ ಅಡ್ಡ ಹಾಕ್ಯಂಬೋದು ಅಂದರೆ ಕಾಟಮ್ಮನ ಇಷ್ಟಪಟ್ಟೈತೆ. ಅವಳು ಕಾಟ ಕೊಡ್ತೈತೆ ಅದು ಇವಳಿಗೆ. ಕಾಟ ಕೊಡುತ್ತೆ ಅಲ್ಲಿ ಅಣ್ಣರಿಗೆ ಹೇಳ್ಕೊಂಡಲ್ಲ ನಾಸಿಗೆ ಹೇಳು ಅಂತ. ಮನೆಯಾಗೂ ಅಪ್ಪ ಅಮ್ಮಗೆ ಹೇಳಿಲ್ಲ ಅವಳು. ಹಿಂಗೆ ಅದು ತಪ್ಪಿಸ್ಕೊಂಡು ಹೋಗೋದು, ಅದು ಹತ್ರ ಬಂದು ಸಿಕ್ಕಿದ ಕೈ ಕಾಲಿಗೆ ಬೀಳೋದು. ಅದು ನೀತಿವಂತ ಕಳ್ಳಿ ಅದು. ಅವಳ ಮಾತನ್ನು ಕೇಳೋದು. ಅವಳೇನು ತಪ್ಪು ಮಾಡಲಿಲ್ಲ, ಅದು ಅಡ್ಡ ಹಾಕ್ಯಂಬೋದು. ಹಂಗೆ ಮಾಡಿ ತಪ್ಪಿಸ್ಕೊಂಡು ಹಿಂಗೆ ಮಾಡಿ ಏನೋ ಭಾಳ ದಿನ ಕಾಲ ಕಳೆದ್ಬಿಡ್ದು. ಒಂದಿನ ಯಾರು ಮನೆಯಾಗಿದ್ದಲ್ಲ ಅವಳೇ ಮಜ್ಜಿಗೆ ಮಾರಕ್ಕೆ ಹೋಗಂಗಾಯ್ತು. ಕ್ಯಾಟಾಕಿ ಮಜ್ಜಿಗೆ ಮಾರಕ್ಕಂತ ಮೊಸರು ಕಡ್ದು ಮಜ್ಜಿಗೆ ತಗೊಂಡ್ಲು. ಮೊಸರು ಮಾರಕ್ಕೆ ಹೋಗೋದು, ಮಜ್ಜಿಗೆ ಮೊಸರು ಮಾರಕ್ಕೆ ಶಾಂತಿಗೆ ಹೋದ್ಲು. ಶಾಂತಿಗೆ ಹೋಗಿ ಮೊಸರು ಮಜ್ಜಿಗೆ ಮಾರಿ ಜೋರಾಗಿ ಹೇಳು ಅವನ್ನೆಲ್ಲ ಮುಗಿಸ್ಕೊಂಡು ಆ ಕೆಲಸ ಎಲ್ಲ ಮಾರಾಟನೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ 5 ಗಂಟೆ ಆಯ್ತು. ಆ 5 ಗಂಟೆ ಟೈಮ್ನಾಗೆ ಅಲ್ಲಿ ಯಾರು ಆಳದೊಂಬರು ಅಂತ ಇದ್ರಂತೆ. ಆ ದೊಂಬರು ಗಣೆ ಹೊಡಿದ್ರಂತೆ. ಈ ಸರ್ಕಸ್ ಮಾಡ್ತೀವಿ ಅಂತಾರಲ್ಲ ಇವಾಗ, ಹಂಗೆ ಗಣೆ ಹೊಡಿಕೊಂಡು ಏನಂದ್ರೆ ಹೇಳ್ಕೊಂಬರೈತೆ. ಅದನ್ನು ಜನ ಎಲ್ಲ ಊರಿನ ಜನ ಎಲ್ಲ ನೋಡ್ತಾ ನಿಂತ್ಕೊಳ್ಳೋದ್ರಲ್ಲ ಯಾಕೆ ಕಾಪಾಡಿ ಜನ ನಿಂತವ್ರು ಅಂತ ಅವಳು ಅಲ್ಲಿಗೆ ಹೋದ್ರು. ಅದು ಚೆನ್ನಾಗಿ ಕಾಣಿಸ್ತಿ ಅದನ್ನ ಕೇಳ್ತೀನಿ ಅಂತಾನೆ ನೋಡ್ತೀನಿ ಅಂತ ಬೈಗಾಯ್ಬಿಡ್ತು. ಅವು ಆಟನೂ ಮುಗೀತು, ಒತ್ತೂ ಮುಳೀತು. ಅವ್ರ ಮನೆಗೆ ಅವ್ರು ಹೋಗ್ತಿದ್ರು. ಈ ಅಮ್ಮನ್ನು ದಾರಿ ಹಿಡಿದು ಊರಿಗೆ ಹೋಗಕ್ಕಂತಾನೆ ಆಗಲೇ ಮಳೆ ಇಟ್ಟು ಬಿಡ್ತು. ಅದು ಕಾಳು ಮೂಳಂಬ ಮಾಡಿ ಸುರಿದ್ಬಿಡ್ತೈತಿ. ಅವ್ನು ಚಿಂತಾ ಮಾಡಿಯಲ್ಲ ಗುಡ್ಡ ಗೋರಣ್ಣ ಹೊಲ ಕೊಚ್ಕೊಂಡು ಹೋಗ ಅಂತ ಮಳೆ ಸುರಿದ್ಬಿಟ್ಟೈತೆ. ಹೆಂಗ ನೆನ್ಕೊಂಡದು ಹೋಗೋಣ ಅಂತ ಧೈರ್ಯ ಮಾಡಿ ಊರು ಬಿಟ್ಟು ಅಷ್ಟು ದೂರ ಬಂದವಳೆ. ಒಂದು ಸ್ವಲ್ಪ ಆಲೆ ಅಡವಿ ಎಂಬಂಗೆ ಅಂಥ ಜಾಗಕ್ಕೆ ಬಂದಮೇಲೆ ಒಂದು ಆಳ ಆಗ್ಯಾಗಿದ್ದೈತೆ ಅಲ್ಲಿ. ಹೋಗ್ಬಿಟ್ಟು ಆ ಆಳದ ಆಗ್ಯದಕ್ಕೆ ನೀರು ಯಾವುದೋ ದಾರಿ ಯಾವುದೋ ಅಮ್ಮಂಗೆ ಕಾಣಲಿಲ್ಲ. ಹೋಗ್ಬಿಟ್ಟು ಅವಾಗ್ಯದಕ್ಕೆ ಬಿದ್ಬಿಟ್ಟು ಬೀಳ್ತಿದ್ದಂಗೆ ಅವಳು ಅಲ್ಲೇ ಉಳ್ಕೊಂಬಿಟ್ಲು. ಮಳೆ ಬಿಟ್ಬಿಟ್ಟು ನೀರೆಲ್ಲ ಬಸ್ಕೊಂಬಿಟ್ವು. ಅತ್ಲಾಗಲ್ಲನ ಬೈಲಾಯ್ತು. ಅದು ಆಗ್ಯದವಳ ನೀರು ಯಾತ ಬೇರೆ ಪಾರ ಹಿಡ್ಕೊಂಡು ನಿಂತ್ಕೊಂಡವಳೆ. ಅಟಾಚ್ ಅದ್ರೊಳಗೆ ಇವ್ರಿಕೊಂಡವಳು ತ್ಯಾವ್ದಾಗ ನಿಂತ್ಕೊಂಡದವಳು. ಅಲ್ಲಿ ಅರ್ಧ ರಾತ್ರಿ ಗೊತ್ತಾಯ್ತು. ಇದು ಕಳ್ಳಿ ಉದ್ದು ಮೇಯಕ್ಕೆ ಹೋಗಿತ್ತೆ ಅಂತೆ ಗುಡ್ಡು ಸೀಮೆ. ಅದು ಹೋಗಿ ಉದ್ದು ಮೇದ್ಕೊಂಡು ಅದು ಎಲ್ಲ ಒಂದು ಗಿಡದ ಮರ ಕೂತ್ಕೊಂಡು ಮಳೆ ಬಿಟ್ಟಾಗ ಆಗ್ಯದ ಮಗ್ಲಾಗ ಹಸಿ ಹೋಗ್ತಿತ್ತೆ ಅಂತೆ. ಅವಳೇನು ಮಾಡವಳೆ ಕಾಲು ಸಪ್ಲಿ ಕೇಳ್ತಲ್ಲ, ಅವಾಗ ಯಾರಪ್ಪ ಅಲ್ಲಿ ಹೋಗೋರು ಯಾರಣ್ಣ ಯಾರಪ್ಪ ಅಂತ ಕೇಳಿದ್ಲಂತೆ ಕಳ್ಳಿನ. ಹಂಗೆ ಅಂತದಂಗೆ ದೇವಿಲ್ಲ ಪೀಡಿಲ್ಲ ಪಿಸಾಸಿಲ್ಲ, ಇಲ್ಲಿ ನರ್ಮನ್ಸರು ಮಾನೂರು ಇಲ್ಲ, ಯಾರೂ ಇಲ್ಲ, ಇಲ್ಲಿ ನಾನು ಮಾತಾಡಿಸ್ತಾರೆ ಯಾರು ಅಂತ ಸುತ್ತಮುತ್ತ ನೋಡಿದ್ಲಂತೆ ಕಳ್ಳಪ್ಪ. ಅದು ನೋಡಿದಾಗ ಅದು ಕಾಟಮ್ಮ ಏನಂದವಳೆ, ನೀನು ಯಾರು ಮಾತಾಡು ದೇವ ಪೀಡನ ಏನು ಕಳ್ಳಿ ಮಾತಾಡುತ್ತಾ? ನಾನು ಮಾತಾಡ್ಸಿದ ಕಾರಣ ಏನು ಅಂತ ಕಾಳ್ಳಿ ಕೇಳ್ತು. ಮಾತಾಡವಂತೆ. ಅವಾಗ ದೇವ ನಾನಲ್ಲ ಪೀಡೆ ನಾನಲ್ಲ ರಾಯಚಂದನವರ ಮಗಳು ಕಾಟಮ್ಮ ಮಜ್ಜಿಗೆ ಮೊಸರು ಮಾರಕ್ಕೆ ಹೋಗಿದ್ದೆ. ಈ ಕಾಳ ಮೂಳಂಬ ಮಳೆ ಬಂದು ಈ ವಾಳ ಒಗೆದಕ್ಷಿಗೆ ಬಿದ್ದಿದ್ದೀನಿ ಅಣ್ಣ ನನ್ನ ಕರೆದೋಗು ಅಂತ ಅವಳು ಹೇಳಿದ್ಲು. ಕಳ್ಳಿ ಅಂಬೋದು ಅವಳಿಗೆ ಗೊತ್ತಿಲ್ಲ, ಮನುಷ್ಯರು ಅಂತ ಹೇಳ್ಬಿಟ್ರು. ಹಂಗಂತದಂಗೆ ಏನಮ್ಮ ನಾನು ನಿನ್ನ ಕರ್ಕೊಂಬಕ್ಕೆ ಯಾತದು ಇಲ್ಲ, ಯಾತ್ರ ಕರ್ಕೊಂಬ ಅದು ಗೊತ್ತಾಗ್ಬಿಡ್ತು. ಕಾಟಮ್ಮ ಅಂದ್ಬಿಟ್ಟಿತ್ತಲ್ಲ ಯಾತ್ರ ಕರ್ಕೊಂಬನ ಅಂತ ಕೇಳಿಬಿಡ್ತು. ಅಲ್ಲಿ ಉಣೆ ಬಳ್ಳಿ ದಗನ್ ಕದ್ದೈತೆ. ಆ ಬೆಟ್ಸಾಲಿಗೆ ಹೋಗ್ಬಿಟ್ಟು ಒಂದು ಮೆದೇನ ಉಣೆ ಬಳ್ಳಿನ ಗುಂಜ್ಕೊಂಡು ಬಂದು ಹಗ್ಗ ನೋಡಿದು ಬಿಡು ಹಗ್ಗದ ಬಳಿಯಾಕೆ ನಾನು ಹಿಡ್ಕೊಂತೀನಿ ಯಾಕೆ ಹೆಚ್ಚಿಗೆ ಅಂತ ಹೇಳಿದ್ರು. ಅವಾಗ ಹೆಚ್ಚಿಗೆ ಹಂಗೆ ಮಾಡಿ ಉಣೆ ಬಳ್ಳಿ ತಂದು ಹಗ್ಗ ನೋಡಿದು ಹಗ್ಗದೊಳಗೆ ಬಿಡಿತ್ತು. ಆಯ್ತು ಅದನ್ನು ಉಣೆ ಬಳ್ಳಿ ಹಿಡ್ಕೊಂಬಿಟ್ಲು. ಮೊದಲೇ ಬಲವಂತ ಬಿಗಿಯರಾಡು ಎತ್ಕೊಂಬಿಟ್ಟ ಈಶಕ್ಕೆ ಇಟ್ಕೊಂಡು ಇಬ್ರಾಳು ಕಳ್ಳಕ್ಕೆ ಮುಂದೆ ಹಿಂದೆ ಕಾಟಮ್ಮ ಇಬ್ರಾಳು ಗೊತ್ತಾಗಿದ್ವು. ಮನುಷ್ಯನಂತಲೇ ಗೊತ್ತಾಳೆ, ಹೆದ್ರಿಕೊಂಡವಳೆ. ಹೆದ್ರಿಕೊಂಡು ಮನುಷ್ಯನಂತೂ ಗೊತ್ತಾ ಇದ್ಲು. ಸುತ್ತೇಳ ಲೋಕ ಬೆಳಗಾಗಿ ಎಲ್ಲ ಪಲ್ಪರ್ ಬಂದು ಅಲ್ಲೇ ಒತ್ತುಟ್ಟ ಹಂಗೆ ಆಗ್ತಾೈತೆ. ಚಳಿ ಮಳೆಯಾಗಿ ನೆಂದದ್ರಲ್ಲ ಚಳಿ ಆಗ್ತಿತ್ತು. ಮುಸ್ಕ ಹಾಕ್ಕೊಂಡು ಹೋಗ್ತಾಳೆ. ಹೋಗ್ತಾ 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 ಬೆಳಗಾಗಿ ಬಂತು. ಸೂರ್ಯನ ರೇವೆ ಯಾವಾಗ ಹೊಡಿತಾ ಕಳ್ಳಪ್ಪನಾಗಿ ಯಾರಿಗೋದು ಕಾಲು ನೋಡ್ತಾಳೆ, ಕೈ ನೋಡ್ತಾಳೆ. ಆಲೆ ಮನುಷ್ಯರ ಕೈ ಕಾಲಲ್ಲ ಮುಗಿಸಿದಂಗೆ ಇತ್ತು. ಅದನ್ನ 2 ಕಾಲ ನಡ್ಕೊಂಡು ಹೋಗ್ತೈತೆ.
ಎರಡು ಕಾಲ ನಡೆಯುತ್ತೆ ಮಾತಾಡುತ್ತೆ ನಿನ್ನೆಂತ ಕಳ್ಳಿ ಇರ್ಬೇಕು. ಪ್ರತಿ ಒಂದು ಕಳ್ಳಿ ಅದು ಆವಾಗ ಏನು ಮಾಡಿಬಿಟ್ರು ನೋಡಿಬಿಟ್ಲು. ಇನ್ನು ಊರು ಸಿಕ್ಕಿಲ್ಲ, ಬೆಳಗಾಗೈತೆ, ಅರಣ್ಯದಾಗ ನಡೀತಾ ಇದ್ದಾರೆ. ಕಾಟ ಮತ್ತೋದ್ರೆ ಕಳ್ಳ ಕಿತ್ತೆಳಿತೈತಿ. ಅಲ್ಲೊಂದು ದೊಡ್ಡದೊಂದು ಗವಿ, ಆ ಗವಿ ಒಳಗೆ ಬೋನ್ ಮಾಡ್ಕೊಂಡಿತ್ತು. ಆ ಬೋನ್ನಾಗ ತಗೊಂಡೋಗಿ ಹೊಡೋಗ್ಬಿಡ್ತು. ಇನ್ನೇನು ಮಾಡ್ತಾಳೆ, ಅಲ್ಲಿ ಯಾರು ಇಲ್ಲೋದ ಹೊತ್ತು ಕರೆದು ಕಿರ್ಲಿ ಸರಿಸಿ ಸುಮ್ಮನಾಗಿಬಿಟ್ರು. ಎಳ್ಕೊಂಡು ಹೋಗ್ಬಿಡ್ತು. ಆ ಗವಿ ಕೂಡ್ಬಿಡ್ತು, ಬಾಗಿಲಿಗೆ ಒಂದು ಗುಂಡು ಗಬ್ಬಿಡ್ತು. ಅದ್ರ ಇಷ್ಟಂತೆ ಆಡ್ಬಿಡ್ತಾವ ತಾವೆ. ಅಯ್ಯೋ ಪಾಪ, ಇನ್ನೇನು ತೆಪ್ಪಾದ್ರು. ನನ್ನ ಹಣೆ ಬರ ಎಷ್ಟೊಂದು ಅಧ್ವಾನ ದೇವ್ರು ಬರ್ದವ್ರೆ ನನ್ನ ಹಣೆಯಲ್ಲಿ ಅಂದ್ಕೊಂಡು ತೆಪ್ಪಾದ್ರು. ಹಂಗೆ ಹಾಕಿದಂಗೆ ನಾವು ಅದಕ್ಕೆ ಗೊತ್ತು ಒಟ್ಟಿಸ್ತೈತೆ ಎಂಬುದು ಕೇಳೋದೆಲ್ಲ. ಹೋಗಿ ಹಸಿದ ಮೂಡೆ ಜೇನುತುಪ್ಪ ಎಲ್ಲ ತಂದು ಆ ಬಂಡೆ ಮೇಲೆ ಮೆದ್ದು ಉಂಡೆನೆ ಲಾಡ್ ಉಂಡೆ ಮಾಡಿದಾಗ ಮಾಡಿ ತಗೊಂಡೋಗಿ ಕಾಟ ಮುಂದಕ್ಕೆ ಕೈ ಅಡ್ಡು ಜೋಡಿಸೋದಂತೆ. ತಿನ್ನು, ನಾನೇ ಇದೀನಿ, ನಿನಗೆ ಏನು ಬೇಕು ನೀನು ಕೇಳಿದ್ ನಾನು ತಂದು ಕೊಡ್ತೀನಿ ಅಂತ ಹೇಳೋದಂತೆ. ಅವಳು ಪ್ರಾಣಿ ಕೂಟ ಆಡಿ ಅವಳು ಮನಸ್ಸೆಲ್ಲ ಎಟ್ಟು ನೋಯ್ತಾ, ಅವಳಿಗೆ ಯಾವುದು ಬೇಕಾಗಲ್ಲ. ಆವಾಗ ಇದೆಲ್ಲ ನಾ ದೋನಾಗಿ ಹೋಗಿಬಿಡ್ಲಿ, ನಾನು ತಪ್ಪಿಸ್ಕೊಂಬಿಡೋಣ ಅಂತಾನೆ. ಅಲ್ಲಿ ಜಾನಕಾಲ ಜಾಪುರದವರು ಸಂತ್ಗೆ ಹೋಗ್ತಾರೆ. ನನಗೆ ಇದನ್ನೆಲ್ಲ ತಿಂಬೋಕ್ಕಾಗಲ್ಲ, ನನಗೆ ಸರಿ ಬರೋಲ್ಲ. ಸಂತ್ಗೆ ಹೋಗ್ತಾರೆ, ತಿಂಡಿ ತರೋಗ ಅವ್ರನ್ನ ಗಾರ್ಗಿತ್ಲು ಮಾಡಿ ತಿಂಡಿ ತಂದುಬಿಡು, ಅದನ್ನ ತಿಂತೀನಿ. ಅದನ್ನ ತಂದು ಕೊಡ್ತೀವಿ. ಹೋಗೋದು ಬಾಗೋದೆಲ್ಲ ಬ್ಯಾಗ್ ಕಿತ್ಕೊಂಬಂದು ಕೊಡೋದು. ಅವ್ರು ತಿಂಬಂಗಿದ್ರೆ ತಿಂದ್ಲು, ಇಲ್ದ್ರೆ ಇಲ್ಲ, ಅವಳಿಗೆ ಆಗಬೇಕಲ್ಲ ಇದು ತೋಪ್ಸಿ ಅಂಬ್ಲಿ ಅಂತ. ಆಮೇಲಿಂದ ಹೋಗೋದು ಬಾಗಿಲಿಗೆ ಗುಂಡು ಹಾಕೋದು ಹೋಗೋದು ಅವಳು ತೆಗಿಯೋಕ್ಕಾಗಲ್ಲ. ಹಂಗೆ ಕಾಲ ಕಳೆದ್ಬಿಟ್ಲು. ಬಟ್ ಅದಕ್ಕೆ ಟೈಮ್ ಆಗಿಬಿಡ್ತು, ಹೆರಿಗೆ ಟೈಮ್ ಆಗಿಬಿಡ್ತು. ಎರಡು ಜೋಡು ಮಕ್ಕಳು ಕಾಡಿ ಮರಿ ಆಡ್ಬಿಟ್ರು. ಆ ಕಾಡಿ ಮರಿ ಆಡಿತದಂಗೆ ನನ್ನ ಹಣೆ ಬರೋದ್ರೆ, ಶಿವ ಯಾಕೆ ಹುಟ್ಟಿದಪ್ಪ ನನ್ನ, ಎಂಥ ಕಷ್ಟಕ್ಕೆ ನಾನು ಗುರಿ ಮಾಡಿದೆ, ಹೆಣ್ಮಕ್ಳಾಗಿ ಹುಟ್ಟಿದ್ದೆ ತಪ್ಪಾಯ್ತಲ್ಲಪ್ಪ, ನಾನು ಏನು ಮಾಡೋಣ ಅಂತ ಹೇಳ್ತಿದ್ಲು. ಅವಾಗ ಇದಕ್ಕೆ ತಪ್ಪಿಸ್ಕೋಬೇಕಾಗಿ ಅಲ್ಲಿ ಜಾನಕಾಲ ಜಾಪುರದಾಗೆ ಜೋಳ ಹಾಕಿದ್ದಾರೆ. ಆ ಜೋಳದೊಂದರು ಬೆಂಕಿ ಹಾಕ್ಯವ್ರೆ. ನಾನು ಬಾಳತಿ ಸುಳಿ ಆಗುತ್ತೆ, ಹೋಗಿ ಬೆಂಕಿ ತಕೊಂಬ, ನಾನು ಬೆಂಕಿ ಕಾಯ್ಸ್ಕೋಬೇಕು ಅಂತ ಹೇಳಿದ್ರು ಕಾಟ. ಆವಾಗ ಹೋಗ್ಬಿಡ್ತು. ಬಾಯ ಕಚ್ಕೊಂಬ ಹೆಂಗ್ ತರಾನ ಅಂತ ಕೇಳ್ದ ಕಳ್ಳಪ್ಪ. ಬಾಯ ಕೊಳ್ಳಿ ಕಚ್ಕೊಂಡು ಬಂದ್ಬಿಡು, ಇಲ್ಲಿ ಬೇಕಾದಷ್ಟು ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿದ್ರು. ಆವಾಗ ಒಂದು ಹೆಜ್ಜೆ ಹೋಗ್ಬಿಡ್ತು, ಬಾಗಿಲಿಗೆ ಗುಂಡು ಬಂದ್ವಿ. ಹೋಗಿ ಜಾನಕಾಲ ಜಾಪುರದಾರನ್ನ ಜೋಳ ಹೊತ್ತಾಗೆ ಬೆಂಕಿ ಕಾಯ್ಸ್ಕೊಂತ ಕೂತ್ಕೊಂಡ್ರು. ಆ ಕಳ್ಳು ಬರೋದು ನೋಡಿದ್ರೆ ದೊಡ್ಡೋಗ್ಬಿಟ್ರು. ಅದು ಕೊಳ್ಳಿ ಎಳ್ಕೊಂಡ್ಬಿಡ್ತು, ಬಂದು ಬಿಡ್ತಿತ್ಲಾಗ ಶಿವಳಿರ ಕಡೆ ಮೂಡ್ಲು ಗಾಳಿ ಸಣ್ಣ ಸುಳಿದು ಬಿಡ್ತು. ಕಳ್ಳಪ್ಪನ ಕಡೆ ಉರಿ ತಗಲಿಬಿಡ್ತು. ಆ ಉರಿ ತಗಲಿದ ತಕ್ಷಣ ನಮ್ಮ ಮೈಯೆಲ್ಲ ಎತ್ಕೊಬಿಡ್ತು. ಇನ್ನೇನು ನಾನೆಲ್ಲ ಊರು ಸೊತ್ತೋಗಿ ಅಂದ್ಬಿಡ್ತು. ಹೋಗಿ ರಾಮೇದೇವ್ರ ದುರ್ಗತ್ ಮುಗಿಬಿಡ್ತು. ಅದು ಎಲ್ಲನ ಮೈ ಚೆನ್ನಾಗಾಯ್ತು. ಆ ಬೆಬ್ಬೆ ಆಯ್ತು. ಅದಕ್ಕೆ ಲಾಕ್ಸೆಲ್ಲ ಕಾಟ ಮುಂತಕ್ಕೆ ಹೋಗಿ ಅದು ಸುಟ್ಟಿರೋದು. ಅಲ್ಲಿಂದ ಸೀದಾ ಹೊಟ್ಬಿಡ್ತು. ಅದು ಅತ್ಲಿಂದ ಬರೋ ಹೊತ್ತಿಗೆ ಕಳ್ಳಿ ಆಯ್ಸಕ್ಕೆ ಹೋಗೋದತ್ತಾಗ ಆ ಕಾಟಮ್ಮನ ಅಣ್ಣ ಸಂದಣ್ಣ ಅಂತ ಅವನ ಹೆಸರು. ಅವನು ಮೇಕೆ ಹೊಡ್ಕೊಂಬಂದಂತ ಆ ಗುಡ್ದಾಕಿ. ಮನೆಯಾಗೆಲ್ಲ ಹುಡುಕ್ಯವ್ರ ಎಮ್ಮಿಲ್ಲ, ಅವರೆಲ್ಲ ಹುಡುಕಿದ್ರು ಸಿಗಲಿಲ್ಲ. ಎಲ್ಲಿ ಏನಾಯ್ತು ಅಂತ ಸುಮ್ಮನೆ ಅದು. ಅವ್ರ ಅಣ್ಣ ಮೇಕೆ ಹೊಡ್ಕೊಂಡು ಹೊಡಕ್ಕೆ ಕರ್ಕೊಂಬಂದದ್ಲೆ ಮೇಕೆನ ಮೇಯ್ತದ್ವಿ. ಎಲ್ಲ ಗಿಡಕ್ಕೆ ಕಚ್ಕೊಳ್ಳೋದು, ಪಿಲ್ಗಣಿ ಉಚ್ಕೊಂತ ಆ ಗುಂಡಿ ಮುಂದೆ ಕುಕ್ಕೊಂಡವ್ರು. ಪಿಲ್ಗಣಿ ಊತದ್ನೆಲ್ಲ ಯಾರ ನಮ್ಮ ಅಣ್ಣ ಹಿಂಗೆ ಸುಗಲಾಗೈತೆ, ಕೊಳಾರ ಹೇಳಿ ಅಲ್ಲಿ ಮಾತಾಡ್ಸೋದು ಇಲ್ಲಿ ಕೇಳಲ್ಲ. ಹೆಂಗೆ ಮಾಡೋಣಪ್ಪ ಅಂತ ಬಟ್ಟಿಲ್ಲ, ಮರಿ ಇಲ್ಲ, ಬರೇ ಮೈಯಾಗಿದ್ದಾಳೆ. ಅವೆರಡು ಮಕ್ಕಳಿದಾವೆ ಮರಿಯಾಗಿ ಆ ಗವಿ ಒಳಗೆ. ಅಲ್ಲಿಂದ ಆ ಗುಂಡಿಗತ್ತ ಹತ್ತಿ ಬಂದು, ಅಣ್ಣ ಯಾರಣ್ಣ ಅಲ್ಲಿರೋರು ಪಿಲ್ಗಣಿ ಊರವರು, ನಾನು ಬೈತೀನಿ ಕರ್ಕೊಂಡೋಗಪ್ಪ, ಕಳ್ಳಿ ಕೈ ಸಿಕ್ಕಿ ಗವಿ ಒಳಗೆ ಇದ್ದೀನಿ, ನಮ್ಮ ಅಣ್ಣ ಏನಪ್ಪ ಚಂದಣ್ಣೇನಪ್ಪ ಅಂತಾರೆ ಅಂತಾರಂತ ಅವ್ರ ಸಂಬಂಧಿಕರ ಹೆಸರೆಲ್ಲ ಹೇಳಿ ಅದು ಅವ್ನು ಸುತ್ತಾಡ್ಕೊಂಡು ನೋಡ್ತಾನೆ. ದೇವ ಪೀಡೆ ಪಿಚಾಚಿ ಆ ಥರ ಮಾತಾಡ್ತಿದ್ದೋಕೆ ನನ್ನ ಏನಿರ್ಬೋದು ಇದು ಹೇಳ್ತಾನೆ. ಅಣ್ಣ ನಾನು ದೇವಲ್ಲ ಪೀಡಲ್ಲ ಪಿಚಾಚಿ ಅಂತ, ನಾನು ರಾಯಸಂದನವರ ಮಗಳು ಕಾಟಮ್ಮ ಕಳ್ಳಿಂಗ್ ಮಾಡಿ ನನ್ನ ತಂದು ಗವಿ ಒಳಗೆ ಹಾಕೈತೆ, ನಾನು ಬರ್ತೀನಿ ಕರ್ಕೊಳಪ್ಪ ಆಶಕ್ಕೆ. ಆವಾಗ ಅವನಿಗೆ ಗೊತ್ತಾಗ್ಬಿಡ್ತು ನನ್ನ ತಂಗಿ ಎಂಬುದು. ಏನೋ ಮಾಡಿ ಶಕ್ತಿಯಿಂದ ನಾನು ಗುಂಡ ದಬ್ಬಿಟ್ಟ ಈಶಕ್ಕೆ. ಈಶಕ್ಕೆ ದಬ್ಬಿ ಹೋಗಿ ಬಾರಮ್ಮ ಅಂತ ಕರಿಬೇಕು. ಅಣ್ಣ ನೀನು ಬರಬೇಡ, ನನ್ನ ಮೈ ಮೇಲೆ ಬಟ್ಟಿಲ್ಲ,
ನಿಟ್ಟು ರೂಟ್ನಾಗ ಇದೀನಿ ಅಂತ ಹೇಳಿದ್ರು. ಹಾಗಂತಂದಂಗೆ ಅವ್ನ ಮೈ ಆಗೋದೆ ಒಲಿಗೆ ವ್ಯಸ್ತ ಆ ಒಲಿ ಬಟ್ಟೆ ಸುತ್ಕೊಂಡು ಅಣ್ಣ ಬಾರಣ್ಣ ಈಸಕ್ಕೆ ವಿಡಿಯೋನ ಹೋಗಲ್ಲ ನೀನೊಂದು ಹೆಜ್ಜೆ ಬಂದವಳಕ್ಕೆ ಏನಮ್ಮ ಇದ್ರೆ ಯಾವ ಕಾಲ ಮಾಡಿದಮ್ಮ ಅಂತ ಒಬ್ರನ್ನೊಬ್ರು ಕರ್ಕೊಂಡು ಹತ್ಬಿಟ್ರು. ಒಳಗೆ ಹಾಕಿದಂಗೆ ಅವ ಕಾಡಿ ಮರಿ ನೋಡಿ ಇನ್ನೊಂದ ಒಳ್ಳೆ ಆ ಕಾಲ್ಡಾಗ ಕೊಟ್ಟವು ನಾವಿರಲ್ಲ ಏನು ಪಾಡಾಗ್ತೀವ ನಡಿ ಹೋಗೋಣ ಇವನ್ನ ಇವನ್ ಕರ್ಕೊಂಡು ಹೋಗಕ್ಕಲ್ಲ ಕಣಮ್ಮ ಇಕ್ಕಮ್ಮ ಒಲೆ ಮಕ್ಕ ಅಂಚ ಅಂದ್ಬಿಟ್ಟ ಅಂತ ಬೇಂಗ್ ಕಡ್ಡಿ ಬಂದ್ಬಿಡ್ತು. ಹಾಂ ಒಲೆ ಮಕ್ಕ ಹಂಚ್ ಇಟ್ಬಿಟ್ರು ಒಂದು ಜಾತದ್ನ ಹಂಚಿನ ಇಟ್ಬಿಟ್ರು. ಅಲ್ಲಿ ಏನು ಸಿಕ್ಕಿತ್ತ ಇಕ್ಕಿ ಉರಿ ಇಟ್ಬಿಟ್ರು 3 ಗುಂಡು ಅದನ್ನು ಕಾಡಿ ಮಾರಿ ಕೂಚೆ ಕೊಯ್ದ್ಬಿಟ್ರು. ಮ್ಯಾಕೆ ಯಾಕೋ ಒಂದು ಕಡ್ಡಿನ ಪಡ್ಡಿನ ಗುಳ್ಳೆ ಅಡ್ಡ ಕೊಟ್ಟು ಅದಕ್ಕೆ ದಾರ ಹಾಕಿ ಕಟ್ಬಿಟ್ರು. ಕಟ್ಟಿ ಅದ್ರ ಕೂಚೆ ಕೊಯ್ದದ್ನಲ್ಲ ಆ ರಸ ರಕ್ತ ಅವು ಹಂಚಿನ ಮಕ್ಕಳು ಅದು ಉರಿದ್ರೆ ಕಮ್ಮಗೆ ಯಾತೋದು ನಾರುತ್ತಲ್ಲ ಹಂಗೆ ನಾರ್ತಾ ಆಗಿತ್ತು. ಆವಾಗ ಅದು ನಾರದನ್ನ ಕೈ ಬಿಟ್ಬಿಟ್ರು. ಆ ಗುಂಡು ಅಲ್ಲೇ ಬಿಟ್ಬಿಟ್ರು. ಅಣ್ಣ ಕೈಗೆ ಬಂದು ಊರು ಬಿಟ್ಬಿಟ್ರು. ಆ ಟೈತ್ಗೆ ಇದು ರಾಮೇದೇವ್ರು ವಜ್ರ ಮೂಡಿಗೆ ಅತ್ಲಿದ್ದ ಕುಂತ್ಕೊಂಡು ಕಾಯ್ಕೊಂಡು ಏನಪ್ಪ ಆಡ್ತಿದ್ದು ಗೊತ್ತೈತೆ. ಆಟ ಆಡಕ್ಕೆ ಬಂದಾಗ ಒಂದು ಕಿಲೋಮೀಟ್ರ್ ಬಂದಾಗ ವಾಸನೆ ಬಂತು. ಓಹೋ ನಮ್ಮ ಕಾಟಿ ಎಲ್ಲ ಸಾಮಾನು ತಂದ್ಕೊಟ್ಟಿದ್ದೆ ರೊಟ್ಟಿ ಸುಡ್ತಾಳೆ ದೋಸೆ ಒಯ್ತಾಳೆ ಅಂತ ಗೊತ್ತಿತ್ತೈತೆ. ಬಂದು ನೋಡ್ತೈತಂತೆ ಅಲ್ಲಿ ಹಾಕಿದ ಗುಂಡು ಇನ್ನೊಂದು ಕಡೆ ಕುಂಡೋಗೈತೋ ಇಲ್ಲ ಅಂತ ಒಳಕ್ಕೆ ಹೋಗಿ ನೋಡ್ತೈತೆ. ಕಡಿ ಮರಿ ಎಲ್ಲ ಕುಚ್ಚಿಗೆ ಕೊಯ್ದು ಆ ಮರಕ್ಕೆ ಹಂಚಿನ ಮಕ್ಕ ರಕ್ತ ಬೀಳಂಗೆ ಮಾಡಿ ಅದೇ ಹೋಗ್ಬಿಟ್ಟವ್ರೆ. ಈ ಸಂಧಾನಗಾರನೇ ಮಾಡಿರೋನು ಈ ಬದುಕ ನಾನು ಹೋಗ್ಬೇಕು ಹಾಗೆ ಅಂತ ಹೋಗಿ ಸಣ್ಣರ್ಗಳ ರೊಟ್ಟಿ ಮುಂದೆ ನಿಂತ್ಕೊಂತೈತೆ. ನಿಂತ್ಕೊಂಡು ಎಲ್ಲ ಹೆಣ್ಮಕ್ಳು ನೀರಿಗೆ ಹೋಗೋರು ಉಚ್ಚಿ ಹೊತ್ಕೊಂಡು ಹೋಗೋರು ಹಾಲಿಗೆ ಹೋಗೋರು ಕೆಲಸ ಕಾರ್ಯಕ್ಕೆ ಹೋಗೋರ್ನೆಲ್ಲ ನೋಡೋದಂತೆ. ಕಾಟಮ್ ನಂತರ ಯಾರ್ಯಾರು ಹೋಯ್ತು. ಆವಾಗ ಮಾವುಗಳ ಹಟ್ಟಿ ಮುಂದೆ 6 ಮಂದಿ ಹೆಣ್ಣು ಹುಡುಗರು ನನ್ನ ನಾರಿ ಅಂತೋಳೆ ಸುಳುವಿಲ್ಲ ಸಂದ ಮುತ್ತಿ ನಮ್ಮ ನಾರಿ ಕಾಟಮ್ಮನ ಕಳ್ಸಯ್ಯ ಅವರು ಗೆರ್ಸಕ್ಕಾಗಿ ಬಾಯಿ ಮುಚ್ಚಿದ್ರಂತೆ ಬರುತ್ತೆ ಒಳ್ಳೇದಲ್ಲ ಅಂತಾನೆ. ಆವಾಗ ಅತ್ತೆ ರೊಟ್ಟಿ ಮುಂದೆ 10 ಮಂದಿ ಹೆಣ್ಣು ಹುಡುಗಾರು ನಮ್ಮ ನಿಸ್ತ್ರಿ ಅಂತವ್ರೆ ಸುಳುವಿಲ್ಲ ಆ ಸಂದ ಮುತ್ತಿ ನಮ್ಮ ನಾರಿ ಕಾಟಮ್ಮನ ಕಳಿಸು ಅಂತ ಹೇಳ್ತಿತ್ತಂತೆ. ಬಂದೈತೆ ಅವ್ರು ಏನು ಮಾಡಿ ಅವ್ರಿಗೆಲ್ಲ ಜುಮ್ ಅಂದಿಲ್ಲ. ಅವರು ಅವಳ ಮಗಳನ್ನ ಬಚ್ಚಿಕೊಂಡು ಇದನ್ನ ಓಡಾಡಕ್ಕೆ ಬಿಟ್ಕೊಂಡು ಅವ್ರು ಬಾಳೆ ಅವ್ರು ಮಾಡ್ತಿದ್ರು. ರಂಗನಾಟ ಆಡ್ಬಿಟ್ಟೈತೆ ಅವಾಗ ಹೊಟ್ಟೆ ಮುಂದೆ ಅವಾಗೆಲ್ಲ ಪೈಸ್ಕೆ ಹಾಕ್ಬಿಟ್ಟೈತೆ. ಇನ್ನು ಅಧ್ವಾನ ಮಾಡ್ತೈತೆ ಬಂದು ಹೇಳ್ಕೊಂಡು ಹೋಗಕ್ಕೆ ಬಿಡಲ್ಲ. ನಮ್ಮ ಕೈಲಿ ಇದು ಕುಟ್ಟು ಬೇಸಾಡೋಕ್ಕಾಗಲ್ಲ. ಇದೇ ಗೆಲೀತೈತೆ ನಮ್ಮ ಕೈ ಸಿಕ್ಕಿದ ಹೊಸ್ತ ತಿರ್ಗ ನಾವು ಕಳ್ಕೊಂತೀವಿ ಅಂದ್ಬಿಟ್ಟು ಊರೆಲ್ಲ ಸೇರ್ಕೊಂಡು ಕಾಟಿ ಹೋಯ್ದು ಸತ್ತೇ ಬಿಡ್ತು. ಸತ್ತು ತಗೊಂಡೋಗಿ ಅದನ್ನು ಕಷ್ಟ ಕಾಡಿಸಿದ್ರು. ಕಷ್ಟ ಕಾಣಿಸೋದು ಆದ ಅನಂತರಕ್ಕೆ ಈ ನಮ್ಮ ಮಾರ್ಗೊಂಡನ ಮಗ ಸಿತ್ತಮುತ್ತಿ ಮಗ ಮಾರ್ಗೊಂಡ ಇದ್ದ ಬುಳ್ಳಪ್ಪನ ತಂದೆ. ಆ ಮಾರ್ಗೊಂಡ ನನಗೆ ಹೆಸರು ಕರ್ದಿತ್ತು ಕಾಟಮ್ಮನ್ನ. ಅವನಿಗೆ ಮದುವೆ ಆಗದಲ್ಲಿ ಹಿಂಗೆ ಆತಲ್ಲ. ಆ ಮಾರ್ಗೊಂಡ್ಗೆ ಹೆಸರು ಕರೆದಿತ್ತೆ. ಇವನೇನು ಕಳ್ಳಿನೂ ಸತ್ತೋಯ್ತು ಇಪ್ಪಟ್ಟು ಮದುವೆ ಮಾಡೋಣ ಅಂತ ಮಾರ್ಗೊಂಡಿಗೆ ಮದುವೆ ಮಾಡಿದ್ರು ಕಾಟಮ್ಮನ್ನ. ಕಾಟಮ್ಮನ ಮದುವೆ ಮಾಡಿದ ಮೇಲೆ ಹುಟ್ಟಿದ ಮಕ್ಕಳೆಲ್ಲ ಒಂದು 4-5 ಮಕ್ಕಳು ಅದ್ರೊಳಗೆ ದೇವ್ರ ದಿಂಡ್ರು ಕೇಳವ್ರೆ, ಶಾಸ್ತ್ರ ಸಂಬಂಧ ಕೇಳವ್ರೆ. ನಿಮಗೆ ಪ್ರಾಣಿ ದೋಷ ಐತಪ್ಪ ಅದನ್ನ ಕಳೆದ್ಕೊಂಡ್ರೆ ಮಕ್ಕಳು ಉಳಿತಾವ ಅಂತ ಮಾರ್ಗೊಂಡ್ಗೆ ಅವರು ನೆಂಟ್ರಿಗೆ ಹೇಳೈತೆ ಶಾಸ್ತ್ರ. ಆವಾಗ ಏನು ಮಾಡಬೇಕು ಅದನ್ನ ಪುಣ್ಯವೇಜನೆ ಮಾಡಿಸ್ರಿ. ಅದೆಲ್ಲ ಅದ್ರ ಪೂಜೆ ಪುನಸ್ಕಾರ ಮಾಡಿಸಿ ಅದು ಗುಡ್ಡೆ ಪೂಜೆ ಮಾಡಿ ಅದು ಪುಣ್ಯವೇಜನೆ ಮಾಡಿಸೋದು ಆದಮೇಲೆ ಆಯಮ್ಮ ನೀರು ಒಯ್ಕೊಂಡ್ರೆ ಮೊದಲು ಹುಟ್ಟಿದ ಮಗು ಬುಳ್ಳಪ್ಪ ಅಂತ ಹೆಸರಿಕ್ರಿ. ಅದು ಬುಳ್ಳ ಪ್ರಾಣಿ. ಆ ಪ್ರಾಣಿ ಹೆಸರು ಇಕ್ಕಿದ್ರೆ ನಿಮ್ಮಂತ ಉದ್ಧಾರ ಆಗುತ್ತೆ ಅಂತ ಶಾಸ್ತ್ರ ಹೇಳಿದ್ರು ಯಾರನ್ನ. ಆವಾಗ ಹೋಗಿ ಕಾಡಿ ಎಲ್ಲನ ಇವಾಗ ನಾವು ಯಜಮಾನ್ರು ಮಾಡ್ತೀವಲ್ಲ ಹಂಗೆ ಅದಕ್ಕೆಲ್ಲ ಕಾಡಿ ಗುಡ್ಡೆ ಮಾಡಿಸಿ ಅದು ಕಾಲು ತುಪ್ಪ ಹಾಕಿ ಅದನ್ನ ಸ್ಥಾಪನೆ ಮಾಡಿ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಅದಾದಮೇಲೆ ಕಾಲ ಕಳೀತಾ ಇದ್ರು. ಕಾಟಮ್ಮ ಗರ್ಭವತಿ ತಿರ್ಗಾ ಆಗಿಬಿಟ್ಲು. ಇದು ಮಗು ಹುಟ್ಟಿದ್ರೆ ಬುಳ್ಳಪ್ಪ ಅಂತಲೇ ಹೆಸರಿಕ್ತೀವಿ ಅಂತ ಹೇಳ್ಕೊಂಡಿದ್ರು. ಹಂಗಾಗ ಬುಳ್ಳಪ್ಪನೇ ಹುಟ್ಟಿಬಿಟ್ಟ. ಬುಳ್ಳಪ್ಪನಿಂದ ತಿರ್ಗಿ 6 ಜನ ಹುಟ್ಟಿದ್ರು. 7 ಜನನು ಕಾಡಿ ಬುಳ್ಳಪ್ಪ
ಹಾಕ್ಕೊಂಡು 7 ಜನ ಹುಟ್ಟಿದ್ರು. ಕಳ್ಳಿ ಬುಳ್ಳಪ್ಪನ ಹೊಟ್ಟೆಗೆ 7 ಜನ ಹುಟ್ಟಿದ್ರು. ಕಳ್ಳಿ ಬುಳ್ಳಪ್ಪ ಹುಟ್ಟಿದ ಬುಳ್ಳಪ್ಪ ಅಂತ ಹೆಸರಿಕ್ಕಿದ್ರು. ಮಾರ್ಗೊಂಡ್ರ ಮಗ ಕಳ್ಳಿ ಬುಳ್ಳಪ್ಪ. ಆ ಬುಳ್ಳಪ್ಪ ಅಂತ ಹೆಸರಿಕ್ಕಿದ್ಮೇಲೆ ಅವನ ವಂಶ ಬೆಳೀತಲ್ಲ ಬುಳ್ಳಪ್ಪ 7 ಜನ ಆಗಿಬಿಟ್ರು. ಬುಳ್ಳಪ್ಪ ಮಕ್ಳು 7 ಜನ ಆದರು. ಈಗ 7 ಜನನು ನಮ್ಮ ಕಳ್ಳರು ಬಲ್ಲರು ಬುಳ್ಳಪ್ಪನ ಹೊಟ್ಟೆಗೆ ಹುಟ್ಟಿದಾರೆ ನಾವು. ಆವಾಗ ಸುತ್ತಮುತ್ತ ಅವಾಗ ಸಣ್ಣರ್ಗಳ್ರು ನೆಂಟಸ್ಥಾನೇ ಮಾಡ್ಕೊಂಡು ಇಲ್ಲೇವರೆಗೂ ಕಾಲ ಮಾಡಿದ್ರು. ತಿರ್ಗಿ ಆವಾಗಲ ಸೆರೆ ಬಿದ್ದಿದ್ರಂತೆ ಕಡರ್ಗಳ್ರು ಹೋಗಿ ಇಲ್ಲ ಮುತ್ತೂರತ್ನ ತರಕ್ಕೆ ಹೋಗಿ. ಆ ಟೈಮ್ನಾಗೆ ಈ ರಾಮಣ್ಣ ಹರೇ ರಾಮ ಅಂತ ಇದ್ರಂತೆ. ಅವರು 9 ಜನ ಅಂತೆ. ಗೋವಾದ್ನಿಗಿರಿಯ ಗೋವಿನಟ್ಟ ಹುಟ್ಟಿದ್ರಂತೆ ಅವರು. ಅವ್ರಿಗೆ ಯಾರು ಪ್ರಪಂಚಕ್ಕೆ ದೊರೆಗಳಾಗಿದ್ದಿಲ್ಲ ಈ ಕಲಿ ಹುಟ್ಟಿದ ಮೇಲೆ. ಅವಾಗಲೇ ದೊರೆಗಳಂತ ಅವರು. ಗೋವಾದ್ನಿಗಿರಿ ಹುಟ್ಟಿದ ಮೇಲೆ ಅವರೇ ದೊರೆಗಳಾಗಿದ್ರಂತೆ. ಎಲ್ಲೆಲ್ಲಿ ಬಾಳಿ ಎಲ್ಲ ಆಮೇಲೆ ಏನೇನು ಆತವಲ್ಲ ಹಂಗೆ ನಮಗೆ ಗೊತ್ತಾಗಣ. ಆ ಸಿದ್ದನ ಕುಂಟಿಗೆ ಬಂದು ಬಾಳಿ ಅವ್ರ ದೇವರು ಗೋವಾದ್ನಿಗಿರಿಯಿಂದ 1 ಕಿಲೋ ಸಿದ್ದನ ಕುಂಟೆ ಸಿದ್ದಪ್ಪ ರಾಮದೇವರು ಅಂತಾನೆ. ಅದು 9 ಜನಕ್ಕೂ ಗುಡಿ ಕಟ್ಟಿನ ದೇವರು. ಅದನ್ನ ಪೂಜೆ ಮಾಡ್ಕೊಂಡು ಈ ಕಳ್ಳಿ ಬುಳ್ಳಪ್ಪನಿಗೆ ಹೆಣ್ಣು ಕೊಟ್ಟವ್ರೆ. ಕಳ್ಳಿ ಬುಳ್ಳಪ್ಪನ ಮಕ್ಕಳನ್ನೇ ಮದುವೆ ಮಾಡ್ಕೊಂಡವ್ರೆ. ಇಷ್ಟಕ್ಕಿದ್ದೈತೆ. ಬುಳ್ಳಪ್ಪ ಯಾವಾಗ ಸೆರೆ ಬಿದ್ದು ನಾವು ಮುತ್ತುರತ್ನ ತರಕ್ಕೆ ಹೋಗಿ ಆ ಟೈಮ್ನಾಗೆ ಅವ್ರು ಯಾಸ ಬದಲಾಯಿಸಿ ಬರೆ ರೂಪದಾಗ ಹೋದ್ರೆ ನಾವು ಕಾರ್ಯ ಗೆರಿಯಲ್ಲ, ನಾವು ಗಾಳಿ ಧೂಳಿಯಾಗಿ ಆದರೂ ಹೋಗಿ ನಮ್ಮ ಮಾವುಗಳು ಸೆರೆ ಬಿಡಿಸ್ಕೊಂಬರ್ಬೇಕು ಅಂತ ಹೇಳಿ ಆ ಲೆಕ್ಕಾಚಾರ ಮಾಡ್ಕೊಂಡು ಆ ಡ್ರೆಸ್ ಹಾಕ್ಕೊಂಡು ಹೋಗಿ ಸಜ್ಜಗರಿ ಜೋಳದ ಗರಿಗೆ ಸೌರ ಮಾಡಿ ಕಳ್ಳಿ ಬುಳ್ಳಪ್ಪನ ಬಿಡಿಸ್ಕೊಂಬಂದು ವಿಜಯನಗರ ದೊರೆನೇ ಸೌರ ಮಾಡಿದ್ರು. ಅಲ್ಲಿ ಮಾತು ಕಟ್ಟು ಬಿದ್ದಿತ್ತಲ್ಲ, ಏನು ಕೇಳ್ತಿ ಕೇಳು ಅಂದಾಗ ನಿನ್ನ ಸೌಭಾಗ್ಯ ಏನು ಬೇಡಪ್ಪ ನಮ್ಗೆ ಎಲ್ಲ ಇದೆ, ನಮ್ಮ ಮಾವುಗಳು ಸೆರೆ ಬಿಡು ಅಂದಂತ ರಾಮಣ್ಣ ಬೇರೆ ರಾಯನ. ಆಗ ವಿಜಯನಗರ ದೊರೆ ಆ ಕಳ್ಳಿ ಬುಳ್ಳಪ್ಪನ ಬಿಟ್ಟು ಕೊಟ್ಟನಂತೆ. ಅಲ್ಲಿದ್ದ ಬಂದಮೇಲೆ ಅವರು ಹೆಣ್ಮಕ್ಳಿದ್ವಲ್ಲ ಅವರು 9 ಜನಕ್ಕೂ ಮದುವೆ ಕೊಟ್ರಾರ ಅವರೇ ಇದ್ದವ ಹೆಣ್ಮಕ್ಳನ್ನ 9 ಜನ ಒಂದೇ ದಿನ ಮದುವೆ ಮಾಡವ್ರಿ. ಕರಿಯೋಗನಹಳ್ಳಿಯಾಗ ಮದುವೆ ಮಾಡಿ ಅದಾದಮೇಲೆ ಇಂಥದ್ದೊಂದು ದೊಡ್ಡ ಕಾರ್ಯ ಗೆದ್ದು ಕೊಟ್ಟ ನಮ್ಮ ಮಳಿಯ ಅಂತಾನ. ಒಂದು ಹೆಚ್ಚ ಕೊಟ್ಟವ್ರೆ, ಒಂದು ಬಣ್ಣ ಹೆಚ್ಚ ಕೊಟ್ಟವ್ರೆ. ಅದಾದಮೇಲೆ ರಾಮನಹಳ್ಳಿ ಕಟ್ಟೆ ವಹಿಸಿ ರಾಮಲಿಂಗ ಕೊಟ್ಟು ಮೇಲ್ ಕಟ್ಕೊಳಪ್ಪಿದು ಅಂತ ಬಿರ್ದಾವಳಿ ಕುದುರೆ ಛತ್ರಿ ಎಲ್ಲ ಕೊಟ್ಟು ಎಲ್ಲ ಬಿರ್ದಾವಳಿ ಕೊಟ್ಟವನಿ. ಅಷ್ಟಿಷ್ಟೊಂದು ಸಂಭ್ರಮ ಕಂಡಲ್ಲ ಮೆರೆರಾಯಿನ ಕಳ್ಳಿ ಬುಳ್ಳಪ್ಪನ ಮುಂದಾಗಲೇ ದೊರೆ ಅಂತವನು. ನಾವೇನು ಅವತ್ತು ಹುಟ್ಟಿದ್ವಿ. ಏನು ನಮ್ಮ ಅಜ್ಜಿ ತಾತಗಳು ನಮ್ಮ ಅಪ್ಪ ಅಮ್ಮಯ್ಯರು ಹೇಳಿದ ಮಾತುಗಳು ನಾವು ಹೇಳ್ತೀವಿ. ಅದ್ರಾಗೆ ಇನ್ನು ESS ಉದ್ರಿಸಿರ್ತೀವ ನೆನಪಿದ್ರೆ ಮಾತ್ರ ಮಾತಾಡಿದೀವಿ ಅಷ್ಟೇನೆ. ಸತ್ಯದ ಕಾಲ ಅವತ್ತು. ಹಂಗಾಗಿ ನೋಡು ಎಂಥ ರಾಮರ ಕಾಲದಾಗ ಜಾಂಬುವಂತಿದ್ನಂತೆ. ಆ ಜಾಂಬುವಂತ ಇದು ಎಲ್ಲಾಸಿ ತಿರಿಕೊಂಡು ಕಳ್ಳರ ಬಲ್ರಿಗೆ ಅಂಥ ಸಾಹಸ ಸಿಕ್ಕೈತಿ. ಅದಕ್ಕೆ ಕಳ್ಳರ ಬಲ್ ವಂಶ ಭಾಳ ವಿಚಿತ್ರವಾದ ಪ್ರಕಾಶಮಾನ ಅಂತ ಇರ್ತಾವಳ. ಸೂರ್ಯಗಿದ್ದಷ್ಟು ಬೆಲೆ, ಅಷ್ಟೊಂದು ಬೆಳಕು, ಅಷ್ಟೊಂದು ಹೆಸರು ವಹಿಸಿ ಕಳ್ಳರ ಬಲ್ರಿಗೆ. ನಮ್ಮಪ್ಪ ಇಗಳು ದೊರೆಗಳಾದ್ರೂ ಇವ್ರಿಗಿದ್ದಂಥ ಕದರು ಅವ್ರಿಗೆ ಶಾಂತವಾದರು. ಸೂರ್ಯ ನಮಿಸ್ತಾರಂತೆ ನಮ್ಮ ಕಳ್ಳರ ಬಲ್ರು. ನಮ್ಮ ಅಪ್ಪ ಏನು ಚಂದ್ರ ನಮಿಸ್ತಾರಂತೆ. ಅವರು ಚಂದ್ರನಂಗೆ ತಣ್ಣಗೆ ಸಮಾಧಾನವಾಗಿರ್ತಾರೆ, ಜ್ಞಾನ ಜಾಸ್ತಿ. ನಮ್ಮ ಕಳ್ಳರು ಸೂರ್ಯ ಬಿಸಿಲಿದ್ದಂಗೆ ಬೆಳಕು ಕೊಡೋದು ಉಂಟು, ಕಷ್ಟ ಕೊಡೋದು ಉಂಟು. ಏನ್ ಬಂದ್ರು ಗೆಳೆಯ ಶಕ್ತಿ ಕಳ್ಳರ ಬಲ್ರಿ ಐತೆ. ನಮ್ಮಪ್ಪ ಇದಕ್ಕೆ ಧೈರ್ಯ ಇಲ್ಲ. ನಮ್ಮ ಅಪ್ಪ ಯಾರಿಗೆ ಅಂತ ಹೇಳೋದು ಮೆರೆಯರ್ಗೊಲ್ರು ಅಂತ ಹೇಳೋರು. ನಮ್ಮ ಅಪ್ಪ ಯಾರಂದ್ರೆ ಯಾರು ಅಂತ ಕಂತಾರ ಹೇಳೋರು. ಮೆರೆಯರ್ ಬಲ್ರಿಗೆ ಧೈರ್ಯ ಇಲ್ಲ. 9 ಜನಕ್ಕೂ ಇಲ್ಲ. ನಮ್ಮ ಅಪ್ಪಯ್ಯರಿಗೆ ಧೈರ್ಯ ಇಲ್ಲ, ಬುದ್ಧಿವಂತಿಕೆ ಶಾಲೆ ಐತೆ. ಕಳ್ಳರಿಗೆ ಏನ್ ಬೇಕಾದ್ರೂ ಮಾಡೋ ಶಕ್ತಿ. ಕಳ್ಳಿ ಧೈರ್ಯನೇ ಕಳ್ಳಿ ಶಕ್ತಿನೇ. ಕಳ್ಳಿ ಧೈರ್ಯ ಕಳ್ಳಿ ಶಕ್ತಿ ಜಾಂಬು ಅಂತ ರಾಮರ ಕಾಲದಾಗ ಇದ್ದರು. ಅದು ಎಂಥ ದೇವ್ರ ತಾವಿ ಅವ್ನು ಬಂದಿರೋದು ಅವ್ನ ಸಾಲೆ ಅಂತದ್ದು. ನಮ್ಮ ವಂಶ ಕಳ್ಳರಗಳ ವಂಶ ಸೂರ್ಯ ವಂಶ ಎಲ್ಲೆಲ್ಲೂ ಬೆಳಕೇನಿ. ಅವರು ನಮ್ಮಪ್ಪ 9 ಜನ ಎಲ್ಲೆಲ್ಲೂ ತೊಲವೇನಿ. ಇಷ್ಟ ನಮ್ಮ ಅಜ್ಜಿ ಹೇಳೋದು, ನಮ್ಮ ಅಪ್ಪ ಹೇಳ್ತಿತ್ತು. ಇನ್ನು ಯಾರ ಬುದ್ಧಿವಂತರು ಮಾತಾಡಿತ್ತಾಗೆ ನಾವು ಒಟ್ಟು ಹಿಂಗೆ ಕೇಳ್ಕೊಂಡು ಮಾತಾಡ್ತಿದ್ರು. ಯಾವ್ದು ಹೆಂಗಾಯ್ತಾ ಸತ್ಯವಂತರು ಕಡೆಗೆ ಸೇರ್ಕೊಂಡು ಇನ್ನೂ ಟೋಪ್